ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹರಿಜೋನ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ IPO ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ IPO ಪ್ರಮುಖ ಡೀಟೇಲ್ಸ್ ಏನು, ಕಂಪನಿ ಏನು ಮಾಡುತ್ತದೆ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, ROE ಮತ್ತು ROC ಹೇಗಿದೆ, PE ರೇಷಿಯೋ ಮತ್ತು ವ್ಯಾಲ್ಯೂಯೇಷನ್ ಹೇಗಿದೆ, GMP ಎಷ್ಟಿದೆ ಮತ್ತು ಕಂಪನಿಯ ಸ್ಟ್ರೆಂತ್, ರಿಸ್ಕ್ಗಳೇನು ಮತ್ತು ಕೊನೆಗೆ IPOಗೆ ಅಪ್ಲೈ ಮಾಡಬೇಕು ಅಥವಾ ಬೇಡವಾ, ಈ ಎಲ್ಲವನ್ನು ಬಹಳ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲು IPO ಡೀಟೇಲ್ಸ್ ನೋಡೋಣ. ಹರಿಜೋನ್ ಇಂಡಸ್ಟ್ರಿಯಲ್ ಪಾರ್ಕ್ IPO ಆಗಸ್ಟ್ 17ರಿಂದ ಓಪನ್ ಆಗಿ ಆಗಸ್ಟ್ 19ರವರೆಗೂ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರುತ್ತದೆ. ಕಂಪನಿಯ ಪ್ರೈಸ್ ಬ್ಯಾಂಡು ₹57 ಇಂದ ₹60 ಆಗಿರುತ್ತದೆ. ಒಂದು ಲಾಟ್ನಲ್ಲಿ 250 ಶೇರ್ಗಳಿವೆ. ಅಂದರೆ ₹60 ಅಪ್ಪರ್ ಪ್ರೈಸ್ ಬ್ಯಾಂಡ್ನಲ್ಲಿ ಒಂದು ರಿಟೇಲ್ ಲಾಟ್ಗೆ ಸುಮಾರು ₹15,000 ಬೇಕಾಗುತ್ತದೆ. IPO ಒಟ್ಟು ಇಶ್ಯೂ ಸೈಜು ಸುಮಾರು ₹2,600.45 ಕೋಟಿ ಇದೆ. ಇದು ಸಂಪೂರ್ಣವಾಗಿ ಫ್ರೆಶ್ ಇಶ್ಯೂ ಆಗಿದೆ. IPOಗೆ ಅಲಾಟ್ಮೆಂಟ್ ಆಗಸ್ಟ್ 20ರಂದು ನಡೆಯಲಿದ್ದು, ಲಿಸ್ಟಿಂಗ್ ಆಗಸ್ಟ್ 24ರಂದು NSE ಮತ್ತು BSEಯಲ್ಲಿ ಆಗುವ ನಿರೀಕ್ಷೆ ಇದೆ. ಕಂಪನಿ ಏನು ಮಾಡುತ್ತದೆ? ಮೊದಲಿಗೆ ಕಂಪನಿಯ ಬಿಸ್ನೆಸ್ ಅರ್ಥ ಮಾಡಿಕೊಳ್ಳೋಣ. ಹರಿಜೋನ್ ಇಂಡಸ್ಟ್ರಿಯಲ್ ಪಾರ್ಕ್ ಒಂದು ಇಂಡಸ್ಟ್ರಿಯಲ್ ಮತ್ತು ಲಾಜಿಸ್ಟಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಾಗಿದೆ. ಸರಳವಾಗಿ ಹೇಳುವುದಾದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಇ-ಕಾಮರ್ಸ್ ಕಂಪನೀಸ್ ಮತ್ತು ಲಾಜಿಸ್ಟಿಕ್ಸ್ ಕಂಪನೀಸ್ಗೆ ಬೇಕಾಗುವ ದೊಡ್ಡ ವೇರ್ ಹೌಸಸ್, ಇಂಡಸ್ಟ್ರಿಯಲ್ ಸ್ಪೇಸಸ್ ಮತ್ತು ಲಾಜಿಸ್ಟಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಮುಂತಾದವುಗಳನ್ನು ಕಂಪನಿ ಅಭಿವೃದ್ಧಿಪಡಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಉದಾಹರಣೆಗೆ, ದೊಡ್ಡ ಇ-ಕಾಮರ್ಸ್ ಕಂಪನಿಗೆ ಒಂದು ನಗರದಲ್ಲಿ ದೊಡ್ಡ ವೇರ್ ಹೌಸ್ ಬೇಕಾಗಿದೆ ಎಂದುಕೊಳ್ಳಿ. ಆ ಕಂಪನಿಗೆ ಲ್ಯಾಂಡ್ ಹುಡುಕಿ, ಬಿಲ್ಡಿಂಗ್ ನಿರ್ಮಿಸಿ, ಇನ್ಫ್ರಾಸ್ಟ್ರಕ್ಚರ್ ಸಿದ್ಧಪಡಿಸಬೇಕಾಗಿಲ್ಲ. ಹರಿಜೋನ್ನಂತಹ ಕಂಪನಿಗಳು ಈಗಾಗಲೇ ಇಂಡಸ್ಟ್ರಿಯಲ್ ಮತ್ತು ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ ಮಾಡಿ ಅದನ್ನು ಲೀಸ್ಗೆ ನೀಡುತ್ತಿವೆ. ಕಂಪನಿ 100ಕ್ಕೂ ಹೆಚ್ಚು ಕಸ್ಟಮರ್ ಜೊತೆ ಕೆಲಸ ಮಾಡುತ್ತಿದೆ. ಇದರ ಕಸ್ಟಮರ್ಸ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಇ-ಕಾಮರ್ಸ್ ಮತ್ತು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅಂದರೆ 3PL ಕಂಪನಿಗಳು ಸೇರಿವೆ. ಭಾರತದಲ್ಲಿ ಇ-ಕಾಮರ್ಸ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಲಾಜಿಸ್ಟಿಕ್ಸ್ ಸೆಕ್ಟರ್ಗಳು ಬೆಳೆಯುತ್ತಿದ್ದರಿಂದ ಈ ಬಿಸ್ನೆಸ್ಗೆ ಲಾಂಗ್ ಟರ್ಮ್ ಗ್ರೋತ್ ಆಪರ್ಚುನಿಟಿ ಇರಬಹುದು. ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ? ಕಂಪನಿಯ ಟೋಟಲ್ ಇನ್ಕಮ್ ಕಳೆದ 3 ವರ್ಷಗಳಲ್ಲಿ ಉತ್ತಮವಾಗಿ ಏರಿಕೆಯಾಗಿದೆ. 2024ರಲ್ಲಿ ಟೋಟಲ್ ಇನ್ಕಮ್ $245.52 ಕೋಟಿ ಆಗಿರುತ್ತದೆ. 2025ರಲ್ಲಿ ಅದು $439.30 ಕೋಟಿಗೆ ಏರಿಕೆಯಾಗಿದೆ. 2026ರಲ್ಲಿ ಮತ್ತೆ ಏರಿಕೆಯಾಗಿ ಸುಮಾರು $767.84 ಕೋಟಿಗೆ ತಲುಪಿದೆ. ಅಂದರೆ ರೆವೆನ್ಯೂ ಗ್ರೋತ್ ಉತ್ತಮವಾಗಿದೆ. ಎಬಿಟಾ ಕೂಡ 2024ರಲ್ಲಿ ಸುಮಾರು $151.51 ಕೋಟಿ ಇದ್ದದ್ದು ಮತ್ತು 2026ರಲ್ಲಿ ಸುಮಾರು $607.80 ಕೋಟಿಗೆ ಏರಿಕೆಯಾಗಿದೆ. ಆದರೆ ಇಲ್ಲಿ ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಇದೆ. ರೆವೆನ್ಯೂ ಮತ್ತು ಎಬಿಟಾ ಬೆಳೆಯುತ್ತಿದ್ದರೂ ಕಂಪನಿ ಇನ್ನೂ ನೆಟ್ ಲಾಸಲ್ಲಿ ಇದೆ. ಫೈನಾನ್ಷಿಯಲ್ ಇಯರ್ 2024ರಲ್ಲಿ ಲಾಸ್ ಸುಮಾರು $162.21 ಕೋಟಿ ಇದೆ. 2025ರಲ್ಲಿ ಲಾಸ್ ಸುಮಾರು $178.78 ಕೋಟಿ ಇದೆ ಮತ್ತು 2026ರಲ್ಲಿ ಲಾಸ್ ಸುಮಾರು $203.65 ಕೋಟಿ ಇದೆ. ಕಂಪನಿ ಪ್ರಾಫಿಟ್ಗೆ ಇನ್ನೂ ಬಂದಿಲ್ಲ. ROE ಮತ್ತು ROC ಹೇಗಿದೆ? ಕಂಪನಿ RHPಯಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ 2026ರಲ್ಲಿ ರಿಟರ್ನ್ ಆನ್ ನೆಟ್ವರ್ತ್ ಅಂದರೆ ರಿಟರ್ನ್ ಆನ್ ನೆಟ್ವರ್ತ್ -4.23% ಇದೆ. ಇದು ನೆಗೆಟಿವ್ ಆಗಿರೋದಕ್ಕೆ ಮುಖ್ಯ ಕಾರಣ ಕಂಪನಿಯ ನೆಟ್ ಲಾಸ್ ಅಂದರೆ ಶೇರ್ ಹೋಲ್ಡರ್ಸ್ ಹಾಕಿರುವ ಕ್ಯಾಪಿಟಲ್ ಮೇಲೆ ಕಂಪನಿ ಇನ್ನೂ ಪಾಸಿಟಿವ್ ರಿಟರ್ನ್ ಜನರೇಟ್ ಮಾಡುತ್ತಿಲ್ಲ. ROC ಕೂಡ ಇದೇ ರೀತಿಯ ಲಾಸ್ ಮೇಕಿಂಗ್ ಬಿಸ್ನೆಸ್ನಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಮೆಟ್ರಿಕ್ಸ್. ಆದ್ದರಿಂದ ಪ್ರಾಫಿಟೆಬಿಲಿಟಿ ದೃಷ್ಟಿಯಿಂದ IPO ಈಗಾಗಲೇ ಸ್ಟ್ರಾಂಗ್ ಪೊಸಿಷನ್ನಲ್ಲಿ ಇಲ್ಲ. PE ರೇಷಿಯೋ ಮತ್ತು ವ್ಯಾಲ್ಯೂಯೇಷನ್ ಹೇಗಿದೆ? IPOಗೂ ಮೊದಲು PE ಸುಮಾರು -72.29 ಪಟ್ಟು ಎಂದು ಡಾಟಾನಲ್ಲಿ ತೋರಿಸಲಾಗಿದೆ. IPO ನಂತರದ PE ರೇಷಿಯೋ ನೆಗೆಟಿವ್ ಆಗಿದೆ. ಇದಕ್ಕೆ ಕಾರಣ ಬಹಳ ಸರಳ, ಕಂಪನಿ ನೆಟ್ ಲಾಸ್ನಲ್ಲಿ ಇದ್ದು PE ರೇಷಿಯೋ ಸಾಮಾನ್ಯವಾಗಿ ಮೀನಿಂಗ್ಫುಲ್ ಆಗಿರುವುದಿಲ್ಲ. ಹೀಗಾಗಿ ಹರಿಜೋನ್ IPO ವ್ಯಾಲ್ಯೂಯೇಷನ್ ಅನ್ನು ಕೇವಲ PE ಮೂಲಕ ಅಳೆಯಲು ಸಾಧ್ಯವಿಲ್ಲ. ಇನ್ವೆಸ್ಟರ್ಸ್ ರೆವೆನ್ಯೂ, ಎಬಿಟಾ, ಅಸೆಟ್, ಡೆಪ್ಟ್, ಕ್ಯಾಶ್ ಫ್ಲೋ ಮತ್ತು ಫ್ಯೂಚರ್ ಗ್ರೋತ್ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮತ್ತೊಂದು ಗಮನಿಸಬೇಕಾದ ವಿಷಯ ಏನೆಂದರೆ, ಕಂಪನಿಗೆ ಈ ರೀತಿಯ ಪ್ಯೂರ್ ಪ್ಲೇ ಇಂಡಸ್ಟ್ರಿಯಲ್ ಮತ್ತು ಲಾಜಿಸ್ಟಿಕ್ಸ್ ಪಾರ್ಕ್ ಇಂಡಸ್ಟ್ರಿಯಲ್ ಮಾಡೆಲ್ನಲ್ಲಿ ನೇರವಾಗಿ ಕಂಪೇರ್ ಮಾಡಲು ಭಾರತದಲ್ಲಿ ಲಿಸ್ಟೆಡ್ ಪಿಯರ್ ಇಲ್ಲ ಎಂದು ಡಾಟಾದಲ್ಲಿ ಹೇಳಲಾಗಿದೆ. ಹೀಗಾಗಿ ಪಿಯರ್ ಬೇಸ್ಡ್ PE ಕಂಪ್ಯಾರಿಸನ್ಸ್ ಕೂಡ ಸುಲಭವಾಗುವುದಿಲ್ಲ. GMP ಹೇಗಿದೆ? ಪ್ರಸ್ತುತ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಹರಿಜೋನ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ IPO GMP ಸುಮಾರು $4 ಇದೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ $60 ಎಂದು ತೆಗೆದುಕೊಂಡರೆ $60 ಪ್ಲಸ್ $4 ಸುಮಾರು $64 ಇಂಡಿಕೇಟಿವ್ ಪ್ರೈಸ್ GMP ಸೂಚಿಸುತ್ತದೆ. ಅಂದರೆ ಸುಮಾರು 6-7% ಪ್ರೀಮಿಯಂ ಇಂಡಿಕೇಶನ್ ಎಂದು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ, GMP ಅಧಿಕೃತವಾದದ್ದಲ್ಲ. ಇದು SEBI, NSE ಮತ್ತು BSEಯಿಂದ ಮಾನ್ಯತೆ ಪಡೆದ ಇಂಡಿಕೇಟರ್ ಅಲ್ಲ. ಲಿಸ್ಟ್ಗೂ ಮುನ್ನ GMP ಬದಲಾಗಬಹುದು. ಆದ್ದರಿಂದ GMP ನೋಡಿ ಮಾತ್ರ IPOಗೆ ಅಪ್ಲೈ ಮಾಡುವುದು ರಿಸ್ಕ್ ಆಗಿರುತ್ತದೆ. ಕಂಪನಿಯ ಸ್ಟ್ರೆಂತ್ಸ್, ಈಗ ಪಾಸಿಟಿವ್ ಪಾಯಿಂಟ್ಸ್ ನೋಡೋಣ. ರೆವೆನ್ಯೂ ಗ್ರೋತ್. ಕಂಪನಿಯ ಟೋಟಲ್ ಇನ್ಕಮ್ 2024ರಲ್ಲಿ $245 ಕೋಟಿಯಿಂದ 2026ರಲ್ಲಿ ಸುಮಾರು $768 ಕೋಟಿಗೆ ಏರಿಕೆಯಾಗಿದೆ. ಇದು ಒಂದು ಗಮನಾರ್ಹ ರೆವೆನ್ಯೂ ಗ್ರೋತ್ ಆಗಿರುತ್ತದೆ. ಎರಡನೇ ಪಾಯಿಂಟು ಎಬಿಟಾ ಗ್ರೋತ್. ಎಬಿಟಾ ಕೂಡ ವೇಗವಾಗಿ ಬೆಳೆಯುತ್ತಿದೆ. ಇದು ಬಿಸ್ನೆಸ್ ಆಪರೇಷನ್ಸ್ನಲ್ಲಿ ಉತ್ತಮ ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಇರುವುದನ್ನು ಸೂಚಿಸುತ್ತದೆ. ಮೂರನೇ ಪಾಯಿಂಟು ಗ್ರೋಯಿಂಗ್ ಇಂಡಸ್ಟ್ರಿ. ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಇ-ಕಾಮರ್ಸ್ ಮತ್ತು ಲಾಜಿಸ್ಟಿಕ್ ಸೆಕ್ಟರ್ಸ್ ಬೆಳೆಯುತ್ತಿದ್ದರಿಂದ ಇಂಡಸ್ಟ್ರಿಯಲ್ ಮತ್ತು ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಡಿಮ್ಯಾಂಡ್ ಹೆಚ್ಚಾಗುವ ಅವಕಾಶ ಇದೆ. ನಾಲ್ಕನೇ ಪಾಯಿಂಟು ಸ್ಟ್ರಾಂಗ್ ಕಸ್ಟಮರ್ ಬೇಸ್. ಅಂದರೆ ಕಂಪನಿಗೆ 100ಕ್ಕೂ ಹೆಚ್ಚು ಕಸ್ಟಮರ್ಸ್ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್, ಇ-ಕಾಮರ್ಸ್ ಮತ್ತು 3PL ಕ್ಷೇತ್ರಗಳಲ್ಲಿ ಡೈವರ್ಸಿಫೈಡ್ ಕಸ್ಟಮರ್ಸ್ ಬೇಸ್ ಹೊಂದಿರುವ ಪಾಸಿಟಿವ್ ಪಾಯಿಂಟ್ ಆಗಿದೆ.
ಐದನೇದು ಸ್ಟ್ರಾಟಜಿಕ್ ಲೊಕೇಶನ್ಸ್. ಕಂಪನಿ ಇಂಡಸ್ಟ್ರಿಯಲ್ ಮತ್ತು ಲಾಜಿಸ್ಟಿಕ್ಸ್ ಅಸೆಟ್ಸ್ ಪ್ರಮುಖ ಮಾರ್ಕೆಟ್ಸ್ ಹಾಗೂ ನಗರಗಳ ಸಮೀಪದಲ್ಲಿವೆ. ಇಂತಹ ಲೊಕೇಶನ್ಸ್ ಕಸ್ಟಮರ್ಸ್ಗೆ ಸಪ್ಲೈ ಚೈನ್ ಮತ್ತು ಡಿಸ್ಟ್ರಿಬ್ಯೂಷನ್ನಲ್ಲಿ ಸಹಾಯ ಮಾಡಬಹುದು. ಪ್ರಮುಖ ರಿಸ್ಕ್ಸ್, ಈಗ ಅತ್ಯಂತ ಮುಖ್ಯವಾದ ಭಾಗ ರಿಸ್ಕ್ ಫ್ಯಾಕ್ಟರ್ಸ್ ನೋಡೋಣ. ನಂಬರ್ 1, ಕಂಪನಿ ಈಸ್ ಲಾಸ್ ಮೇಕಿಂಗ್. ಇದು ದೊಡ್ಡ ರಿಸ್ಕ್. ಕಳೆದ 3 ವರ್ಷಗಳಲ್ಲಿ ಕಂಪನಿ ನೆಟ್ ಲಾಸ್ ದಾಖಲಿಸಿದೆ. 2026ರಲ್ಲಿ ಲಾಸ್ ಸುಮಾರು 203.65 ಕೋಟಿ ಇದೆ. ಫ್ಯೂಚರ್ನಲ್ಲಿ ಕಂಪನಿ ಪ್ರಾಫಿಟ್ ಮಾಡುತ್ತದೆ ಎಂಬ ಗ್ಯಾರಂಟಿ ಇಲ್ಲ. 2ನೇ ಪಾಯಿಂಟು ಹೈ ಬ್ಯಾರೋಯಿಂಗ್. 2026ರಲ್ಲಿ ಟೋಟಲ್ ಬ್ಯಾರೋಯಿಂಗ್ ಸುಮಾರು 6,884 ಕೋಟಿ ರೂಪಾಯಿ ಇದೆ. ಅಂದರೆ ಕಂಪನಿಯ ಡೆಪ್ಟ್ ಲೆವೆಲ್ ಗಮನಿಸಬೇಕಾದ ವಿಷಯವಾಗಿದೆ. ಇಂಟ್ರೆಸ್ಟ್ ಕಾಸ್ಟ್ ಹೆಚ್ಚಾದರೆ ಪ್ರಾಫಿಟಬಿಲಿಟಿ ಮೇಲೆ ಒತ್ತಡ ಬರ್ಬೋದು. ಪಾಯಿಂಟ್ ನಂಬರ್ 3, ಕಸ್ಟಮರ್ ಕನ್ಸಲ್ಟೇಷನ್. ಕಂಪನಿಯ ರೆವೆನ್ಯೂನಲ್ಲಿ ಟಾಪ್ 10 ಕಸ್ಟಮರ್ಸ್ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಅದರಲ್ಲಿ ಕೆಲವು ವರ್ಷಗಳಲ್ಲಿ ಟಾಪ್ 10 ಕಸ್ಟಮರ್ಸ್ ಕಾಂಟ್ರಿಬ್ಯೂಷನ್ 40%ಗಿಂತ ಹೆಚ್ಚು ಇದೆ. ಹೀಗಾಗಿ ದೊಡ್ಡ ಕಸ್ಟಮರ್ಸ್ನಲ್ಲಿ ಒಬ್ಬರು ಲೀಸ್ ಕಡಿಮೆ ಮಾಡಿದರೂ ಬಿಸ್ನೆಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಪಾಯಿಂಟ್ ನಂಬರ್ 4, ಅಕ್ವೈಜೇಷನ್ ರಿಸ್ಕ್. 2025 ಮತ್ತು 2026ರಲ್ಲಿ ಪ್ರಮೋಟರ್ಸ್ ಮತ್ತು ಇತರೆ ಸೆಲ್ಲರ್ಸರಿಂದ ಕೆಲವು ಅಸೆಟ್ಸನ್ನು ಅಕ್ವೈರ್ ಮಾಡಲಾಗಿದೆ. ಮುಂದೆ ಅಕ್ವೈಜೇಷನ್ ನಡೆದರೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಫೈನಾನ್ಷಿಯಲ್ ರಿಸ್ಕ್ ಹೆಚ್ಚಾಗಬಹುದು. ರಿಸ್ಕ್ ನಂಬರ್ 5, ವ್ಯಾಲ್ಯೂಯೇಷನ್ ಕಂಪ್ಯಾರಿಸನ್ ಡಿಫಿಕಲ್ಟ್. ಕಂಪನಿಯ ಬಿಸ್ನೆಸ್ ಮಾಡೆಲ್ಗೆ ನೇರವಾಗಿ ಕಂಪೇರ್ ಮಾಡಲು ಲಿಸ್ಟೆಡ್ ಪಿಯರ್ಸ್ ಇಲ್ಲದ ಕಾರಣ IPO ವ್ಯಾಲ್ಯೂಯೇಷನನ್ನು ಬೆಂಚ್ ಮಾರ್ಕ್ ಮಾಡುವುದು ಕಷ್ಟ. ಹಾಗಾದರೆ ಈ IPOಗೆ ಅಪ್ಲೈ ಮಾಡಬೇಕು. ನನ್ನ ಒಂದು ವೈಯಕ್ತಿಕ ವ್ಯೂನಲ್ಲಿ ಈ IPOನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ 2 ಪಾಯಿಂಟ್ಸ್ ಇವೆ. ಪಾಸಿಟಿವ್ ಕಡೆ ನೋಡಿದರೆ ರೆವೆನ್ಯೂ ಗ್ರೋತ್ ಚೆನ್ನಾಗಿದೆ, ಎಬಿಟಾ ಗ್ರೋತ್ ಉತ್ತಮವಾಗಿದೆ, ಇಂಡಸ್ಟ್ರಿ ಗ್ರೋತ್ ಆಪರ್ಚುನಿಟಿ ಇದೆ, ಮ್ಯಾನುಫ್ಯಾಕ್ಚರಿಂಗ್, ಕಾಮರ್ಸ್ ಮತ್ತು ಲಾಜಿಸ್ಟಿಕ್ಸ್ ಸೆಕ್ಟರ್ಗಳು ಬೆಳೆಯುತ್ತಿದ್ದರಿಂದ ಲಾಂಗ್ ಟರ್ಮ್ ಬಿಸ್ನೆಸ್ ಪೊಟೆನ್ಷಿಯಲ್ ಇದೆ. ಆದರೆ ನೆಗೆಟಿವ್ ಕಡೆ ನೋಡಿದರೆ ಕಂಪನಿ ಇನ್ನೂ ಲಾಸ್ ಮೇಕಿಂಗ್ ಇದೆ, ಡೆಪ್ಟ್ ಹೆಚ್ಚಾಗಿದೆ, ROE ನೆಗೆಟಿವ್ ಇದೆ, P ರೇಷಿಯೋ ಕೂಡ ನೆಗೆಟಿವ್ ಆಗಿದೆ, ಕಸ್ಟಮರ್ ಕನ್ಸಲ್ಟೇಷನ್ ರಿಸ್ಕ್ ಕೂಡ ಇದೆ ಮತ್ತು GMP ಕೂಡ ಈಗಿನ ಮಟ್ಟದಲ್ಲಿ ದೊಡ್ಡ ಪ್ರೀಮಿಯಮನ್ನು ಸೂಚಿಸುತ್ತಿಲ್ಲ. ಹೀಗಾಗಿ ಕೇವಲ ಲಿಸ್ಟಿಂಗ್ ಗೇನ್ಗಾಗಿ ಅಪ್ಲೈ ಮಾಡುವವರು ಸ್ವಲ್ಪ ಕಾನ್ಸಿಯಸ್ ಆಗಿರುವುದು ಉತ್ತಮ. GMP ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಏರಿದರೆ, ಸಬ್ಸ್ಕ್ರಿಪ್ಷನ್ ಕೂಡ ಬಲವಾಗಿ ಬಂದರೆ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ನಲ್ಲಿ ಸಿಚುವೇಷನ್ ಬದಲಾಗಬಹುದು. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವವರು ಕಂಪನಿಯ ಲಾಸ್ನಿಂದ ಪ್ರಾಫಿಟ್ಗೆ ಯಾವಾಗ ಬರುತ್ತದೆ, ಡೆಪ್ಟ್ ಹೇಗೆ ಕಡಿಮೆಯಾಗುತ್ತದೆ ಮತ್ತು ಕ್ಯಾಶ್ ಫ್ಲೋ ಹೇಗಿರುತ್ತದೆ ಎಂಬುದನ್ನು ಗಮನಿಸಬೇಕು. ಅಪ್ಲೈ ಮಾಡುವವರು ತಮ್ಮ ರಿಸ್ಕ್ ಅಪ್ಟೈಟ್ ಮತ್ತು ಲಿಸ್ಟಿಂಗ್ ಗೇನ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವ ಉದ್ದೇಶದಿಂದ ಅಪ್ಲೈ ಮಾಡುತ್ತಿದ್ದಾರೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಮತ್ತು ಕೊನೆಯದಾಗಿ GMP ಅಧಿಕೃತವಲ್ಲ. IPOಗೆ ಅಪ್ಲೈ ಮಾಡುವ ಮೊದಲು RHP, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಡೆಪ್ಟ್ ವ್ಯಾಲ್ಯೂಯೇಷನ್ ಮತ್ತು ರಿಸ್ಕ್ ಫ್ಯಾಕ್ಟರ್ಸನ್ನು ಸ್ವಂತವಾಗಿ ಪರಿಶೀಲಿಸಿ. ಈ ಮಾಹಿತಿ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ, ಇದು ಯಾವುದೇ ಹೂಡಿಕೆ ಸಲಹೆ ಅಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ IPO ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.